ನಾವು ಸ್ವಿಂಗ್ ಟ್ರೇಡಿಂಗನ್ನು ಕಲೀಲಿಕ್ಕೆ ಯಾವೆಲ್ಲ ಸ್ಟೆಪ್ಸನ್ನು ಫಾಲೋ ಮಾಡಬೇಕು, ಅದೇ ರೀತಿ ಸ್ವಿಂಗ್ ಟ್ರೇಡಿಂಗನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ಒಂದು ಬಿಗಿನರ್ಗಳಿಗೆ ಬೆಸ್ಟ್ ಆದ ಸ್ಟ್ರಾಟಜಿ ಯಾವುದು ಅನ್ನೋದನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿ. ಮೊದಲನೇದಾಗಿ ಸ್ವಿಂಗ್ ಟ್ರೇಡಿಂಗ್ ಅಂದ್ರೇನು? ಯಾವುದೊಂದು ಸ್ಟಾಕನ್ನು ಅಥವಾ ಯಾವುದೊಂದು ಟ್ರೇಡನ್ನು ಕೆಲವು ದಿನಗಳಿಂದ ಒಂದಷ್ಟು ವಾರಗಳ ಕಾಲ ಹೋಲ್ಡ್ ಮಾಡಿ ಪ್ರಾಫಿಟನ್ನು ಮಾಡುವಂಥ ಟ್ರೇಡಿಂಗ್ ಮೆಥಡನ್ನು ನಾವು ಸ್ವಿಂಗ್ ಟ್ರೇಡಿಂಗ್ ಅಂತ ಕರಿತೀವಿ. ಇಷ್ಟೇ ದಿನ ಹೋಲ್ಡ್ ಮಾಡಬೇಕು ಏನೋದೊಂದು ಫಿಕ್ಸ್ಡ್ ರೂಲ್ ಇಲ್ಲ. ಇವತ್ತು ಪರ್ಚೇಸ್ ಮಾಡಿ ನಾಳೆವರೆಗೂ ಹೋಲ್ಡ್ ಮಾಡ್ತೀವಿ ಅಂತೇಳಿ ಅದನ್ನು ನಾವು ಸ್ವಿಂಗ್ ಟ್ರೇಡಿಂಗ್ ಕ್ಯಾಟಗರಿಯಲ್ಲಿ ಸೇರಿಸ್ಬೋದು. ಸೊ ಎಷ್ಟು ದಿನ ಮೊಮೆಂಟಮ್ ಕ್ಯಾರಿ ಆಗುತ್ತೆ ಅಷ್ಟು ದಿನ ಅದನ್ನು ನಾವು ಕ್ಯಾರಿ ಮಾಡಿಕೊಂಡು ಆ ಮೊಮೆಂಟಮನ್ನು ಕ್ಯಾಚ್ ಮಾಡುವಂಥ ಟ್ರೇಡಿಂಗ್ ಮೆಥಡನ್ನು ನಾವು ಸ್ವಿಂಗ್ ಟ್ರೇಡಿಂಗ್ ಅಂತ ಕರಿತೀವಿ. ಸ್ಟಾಕ್ಸ್ ಒಂದು ಸ್ಟ್ರೈಟ್ ಲೈನಲ್ಲಿ ಮೂವ್ ಆಗ್ತಾ ಇರೋದಿಲ್ಲ. ಸ್ಟಾಕ್ಸ್ ಒಂದು ಅಪಮಾನ ಕೊಡುತ್ತೆ, ಒಂದು ರಿಟ್ರೇಸ್ಮೆಂಟನ್ನು ಕೊಡುತ್ತೆ, ಒಂದು ಅಪಮಾನ ಕೊಡುತ್ತೆ, ಒಂದು ರಿಟ್ರೇಸ್ಮೆಂಟನ್ನು ಕೊಡುತ್ತೆ. ಈ ರೀತಿ ರಿಟ್ರೇಸ್ಮೆಂಟನ್ನು ಕೊಟ್ಟು ಒಂದು ಮೂವನ್ನು ಸ್ಟಾರ್ಟ್ ಮಾಡಿದಾಗ ಆ ಮೂವನ್ನು ಕ್ಯಾಚ್ ಮಾಡುವಂಥ ಟ್ರೇಡಿಂಗ್ ಮೆಥಡನ್ನು ನಾವು ಸ್ವಿಂಗ್ ಟ್ರೇಡಿಂಗ್ ಅಂತ ಕರಿತೀವಿ. ನಾರ್ಮಲಾಗಿ ನಾವಿಲ್ಲಿ ಹೆಚ್ಚಾಗಿ ಡೈಲಿ ಚಾರ್ಟನ್ನು ಅನಲೈಸ್ ಮಾಡಿಕೊಂಡು ಅದರ ಆಧಾರದಲ್ಲಿ ಸ್ವಿಂಗ್ ಟ್ರೇಡಿಂಗನ್ನು ಮಾಡುವಂಥದ್ದು. ಹಾಗಂದ ತಕ್ಷಣ ಬೇರೆ ಟೈಮ್ ಫ್ರೇಮನ್ನು ಅನಲೈಸ್ ಮಾಡಬಾರ್ದು ಅಂತಲ್ಲ. ಸೊ ಜನರಲಾಗಿ ಡೈಲಿ ಚಾರ್ಟನ್ನು ಯೂಸ್ ಮಾಡ್ಕೊಂಡು ನಾವು ಸ್ವಿಂಗ್ ಟ್ರೇಡಿಂಗನ್ನು ಮಾಡ್ತೀವಿ. ಹಾಗಾದರೆ ಸ್ವಿಂಗ್ ಟ್ರೇಡಿಂಗ್ ಯಾಕೆ ಒಳ್ಳೆಯದಾಗುತ್ತೆ? ಸೊ ಮೊದಲನೇದಾಗಿ ನಾವು ಫುಲ್ ಟೈಮ್ ಜಾಬ್ ಮಾಡ್ತಾ ಇದ್ದರೂ ಕೂಡ ಸ್ವಿಂಗ್ ಟ್ರೇಡಿಂಗನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆಗಲೇ ಹೇಳಿದೆ ನಾನು, ನಾರ್ಮಲಾಗಿ ನಾವು ಡೈಲಿ ಚಾರ್ಟನ್ನು ಯೂಸ್ ಮಾಡಿಕೊಂಡು ಸ್ವಿಂಗ್ ಟ್ರೇಡಿಂಗನ್ನು ಮಾಡುವಂಥದ್ದು ಅಂತ. ಸೊ ಮಾರ್ಕೆಟ್ ಟೈಮಿಂಗ್ ಏನು? 9:15 3:15ವರೆಗೂ. ಸೊ ನಾವು ಅನಾಲಿಸಿಸ್ ಮಾಡಬೇಕು ಅಂತೇಳಿ 3:30 ಮುಗ್ದಾದ ನಂತರ ಅಥವಾ ಮಾರ್ಕೆಟ್ ಕ್ಲೋಸ್ ಆದ ನಂತರ ನೈಟ್ ಸ್ಟಾಕ್ಗಳನ್ನು ಅನಾಲಿಸಿಸ್ ಮಾಡ್ಬೋದು. ಸೊ ಅನಾಲಿಸಿಸ್ ಮಾಡಿದಾಗ, ಯಾಕಂತೇಳಿದ್ರೆ ನಾವು ಡೈಲಿ ಚಾರ್ಟ್ ಮೇಲೆ ಫೋಕಸ್ ಮಾಡ್ತಾ ಇರ್ತೀವಿ. ಒಮ್ಮೆ ಅನಾಲಿಸಿಸ್ ಮಾಡಿದಾಗ ನೆಕ್ಸ್ಟ್ ಡೇ ನಮಗೆ ಎಂಟ್ರಿ ಆಗಬೇಕು ಅಂತೇಳಿ ನಾರ್ಮಲಿ ಮಾರ್ನಿಂಗ್ ಟೈಮಲ್ಲಿ ಮಾರ್ಕೆಟ್ ಓಪನ್ ಆಗೋ ಹೊತ್ತಿಗೆ ಎಂಟ್ರಿ ಆಗುವಂಥದ್ದು 9:15 9:30 ಹೊತ್ತಿಗೆ ನಾವು ಓಪನ್ ಆಗುವಂಥ ಸಾಧ್ಯತೆ ಇರುತ್ತೆ. ಅಥವಾ ನಾವೇನಾದರೂ ಒಂದು ಅಲರ್ಟನ್ನು ಸೆಟ್ ಮಾಡಿಟ್ಕೊಂಡು ಆ ಪ್ರೈಸ್ ಬಂದಾಗ ನಾವು ಬೇರೆ ಏನೋ ಕೆಲಸ ಮಾಡ್ತಾಯಿದ್ರೂ ಕೂಡ ಆ ಟೈಮಲ್ಲಿ ನಮ್ಗೆ ಅದಕ್ಕೆ ಎಂಟ್ರಿ ಆಗಲಿಕ್ಕೆ ಆಗುತ್ತೆ. ಅದೇ ರೀತಿ ಮಾರ್ಕೆಟ್ ಕ್ಲೋಸಿಂಗ್ ಟೈಮ್ ಹೊತ್ತಿಗೆ 3:15 3:30 ಹೊತ್ತಿಗೆ ಒಮ್ಮೆ ನಾವು ನಮ್ಮ ಸ್ಟಾಕ್ಸನ್ನು ಚೆಕ್ ಮಾಡಿಕೊಂಡು ಅದರ ಪೊಸಿಷನನ್ನು ಚೆಕ್ ಮಾಡಿಕೊಂಡು ಚಾರ್ಟನ್ನು ಚೆಕ್ ಮಾಡಿಕೊಂಡು ಯಾವ ರೀತಿ ಇದೆ ಅಂತ ನೋಡಿಕೊಂಡಾಗ ಈಸಿಯಾಗಿ ನಾವು ಫುಲ್ ಟೈಮ್ ಜಾಬಲ್ಲಿ ಇದ್ದರೂ ಕೂಡ ಪ್ರತಿದಿನ ಒಂದು ಅರ್ಧ ಗಂಟೆ ಮಾರ್ಕೆಟನ್ನು ನೋಡೋದ್ರ ಮೂಲಕ ನಾವು ಸ್ವಿಂಗ್ ಟ್ರೇಡಿಂಗನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಯಾರು ಜಾಬ್ ಮಾಡ್ತಾ ಇದ್ದಾರೆ ಅವರಿಗೊಂದು ಬೆಸ್ಟ್ ಸೂಟೇಬಲ್ ಮೆಥಡ್ ಇರುವಂಥದ್ದು ಸ್ವಿಂಗ್ ಟ್ರೇಡಿಂಗ್ ಮೆಥಡ್. ನಾವಲ್ಲಿ ಪ್ರತಿ ಹೊತ್ತು ಚಾರ್ಟನ್ನು ನೋಡಬೇಕಾಗಿಲ್ಲ, ಮಾರ್ಕೆಟನ್ನು ವಾಚ್ ಮಾಡ್ತಾ ಇರಬೇಕಾಗಿಲ್ಲ. ಯಾಕಂತೇಳಿ ನಮ್ಮ ಮೇನ್ ಡಿಸಿಷನ್ ಮೇಕಿಂಗ್ ಮೆಜಾರಿಟಿ ಟೈಮ್ ಡೈಲಿ ಚಾರ್ಟ್ನ ಆಧಾರದಲ್ಲೇ ಇರುತ್ತೆ. ಸೊ ಡೈಲಿ ಚಾರ್ಟ್ ಕ್ಲೋಸಿಂಗ್ ಆಗುವಂಥದ್ದು 3:15 ಅಥವಾ 3:30 ಹೊತ್ತಿಗೆ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಸ್ಟಾಕ್ ಯಾವ ರೀತಿ ಕ್ಲೋಸಿಂಗನ್ನು ಕೊಡ್ತಾ ಇದೆ ಅಂತ. ಅದರ ಆಧಾರದಲ್ಲಿ ನಾವು ಡಿಸಿಷನನ್ನು ತೆಗೆದುಕೊಳ್ಳುವಂಥದ್ದು. ನೆಕ್ಸ್ಟ್ ಇರುವಂಥದ್ದು ಸ್ಟ್ರೆಸ್ ಕಡಿಮೆ. ನಾವು ಸ್ವಿಂಗ್ ಟ್ರೇಡಿಂಗನ್ನು ಮಾಡ್ತಾ ಇದ್ದೀವಿ ಅಂತೇಳಿ ನಮಗೆ ಸ್ವಲ್ಪ ಸ್ಟ್ರೆಸ್ ಕಡಿಮೆ ಇರುತ್ತೆ. ಆಗಲೇ ಹೇಳಿದಾಗ ನಾವು ಡೈಲಿ ಚಾರ್ಟನ್ನು ಯೂಸ್ ಮಾಡ್ತಾ ಇರೋದ್ರಿಂದ ನಾವು ಚಾರ್ಟ್ನ ಟೈಮ್ ಫ್ರೇಮನ್ನು ಹೆಚ್ಚು ಮಾಡ್ತಾ ಹೋದಾಗೆ ಅಲ್ಲಿ ವಾಲಿಟಿಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ, ಚಾರ್ಟ್ ಕ್ಲಿಯರಾಗಿ ವಿಸಿಬಲ್ ಆಗ್ತಾ ಹೋಗುತ್ತೆ. ಆ ಕಾರಣದಿಂದ ಪ್ರತಿ ಸೆಕೆಂಡು ಅಥವಾ ಪ್ರತಿ 5 ನಿಮಿಷಕ್ಕೊಮ್ಮೆ 10 ನಿಮಿಷಕ್ಕೊಮ್ಮೆ ನಾವು ಮಾರ್ಕೆಟನ್ನು ವಾಚ್ ಮಾಡಬೇಕಾಗಿಲ್ಲ. ಹಾಗಾಗಿ ಸ್ಟಾಕಲ್ಲಿರುವಂಥ ಸಣ್ಣ ಪುಟ್ಟ ಇಂಟ್ರಾಡೇ ಮೂವ್ಗಳಿಂದಾಗಿ ನಮಗೇನು ತುಂಬ ಸ್ಟ್ರೆಸ್ ಆಗೋದಿಲ್ಲ, ಯಾಕಂತೇಳಿ ನಮ್ಮ ಟೈಮ್ ಫ್ರೇಮ್ ದೊಡ್ಡದಿರುತ್ತೆ. ಅದೇ ರೀತಿ ನೆಕ್ಸ್ಟ್ ಇಂಪಾರ್ಟೆಂಟ್, ಬ್ರೋಕರೇಜ್ ಕಡಿಮೆ. ತುಂಬ ಬ್ರೋಕರ್ಗಳು ಸ್ವಿಂಗ್ ಟ್ರೇಡಿಂಗ್ಗೆ ಅಥವಾ ನಾವು ಇವತ್ತು ಯಾವುದೊಂದು ಸ್ಟಾಕನ್ನು ಬೈ ಮಾಡಿ ನೆಕ್ಸ್ಟ್ ಡೇವರೆಗೂ ಹೋಲ್ಡ್ ಮಾಡ್ತೀವಿ ಅಂತೇಳಿ ಅಲ್ಲಿ ಬ್ರೋಕರೇಜನ್ನು ಚಾರ್ಜ್ ಮಾಡೋದಿಲ್ಲ. ಫಾರ್ ಎಕ್ಸಾಂಪಲ್ ಝೀರೋದು ಇರ್ಬೋದು. ಇದೇ ರೀತಿ ಅನೇಕ ಬ್ರೋಕರ್ಗಳು ಈ ರೀತಿ ಸ್ವಿಂಗ್ ಟ್ರೇಡಿಂಗ್ಗೆ ಬ್ರೋಕರೇಜನ್ನು ಚಾರ್ಜ್ ಮಾಡೋದಿಲ್ಲ. ಕೇವಲ ನಾವು ಟ್ಯಾಕ್ಸನ್ನು ಕೊಟ್ಟರೆ ಸಾಕಾಗತ್ತೆ. ಸೊ ಹಾಗಾಗಿ ನಮಗೆ ಕಾಸ್ಟ್ ಆಫ್ ಡೂಯಿಂಗ್ ಬಿಸ್ನೆಸ್ಸಲ್ಲಿ ಸ್ವಿಂಗ್ ಟ್ರೇಡಿಂಗಲ್ಲಿ ಕಡಿಮೆ ಇರುತ್ತೆ. ನಾವು ಇಂಟರ್ಡೇ ಟ್ರೇಡಿಂಗನ್ನು ಮಾಡ್ತಾ ಇದ್ದೀವಿ ಅಂತೇಳಿ ಅಲ್ಲಿ ನಾವು ಬ್ರೋಕರೇಜನ್ನು ಕೊಡಬೇಕಾಗತ್ತೆ. ಬಟ್ ಸ್ವಿಂಗ್ ಟ್ರೇಡಿಂಗಲ್ಲಿ ನಮಗೆ ಬ್ರೋಕರೇಜ್ ಫ್ರೀ ಸ್ವಿಂಗ್ ಟ್ರೇಡಿಂಗನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಇರುವಂಥದ್ದು, ನಾವು ದೊಡ್ಡ ಟ್ರೆಂಡನ್ನು ಕ್ಯಾಚ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಯಾವುದೊಂದು ಸ್ಟಾಕ್ ತುಂಬ ದೊಡ್ಡದಾದ ರ್ಯಾಲಿಯನ್ನು ಮಾಡ್ತಾ ಇತ್ತು ಅಂತೇಳಿ ನಮ್ಮ ಎಂಟ್ರಿ ಕರೆಕ್ಟ್ ಆಗಿತ್ತು, ಆ ಸ್ಟಾಕಲ್ಲಿ ನಾವು ಎಂಟ್ರಿನ ಮಾಡಿದ್ವಿ ಅಂತೇಳಿ ಆ ದೊಡ್ಡ ರ್ಯಾಲಿಯನ್ನು ಕೂಡ ಕ್ಯಾಚ್ ಮಾಡುವಂಥ ಸಾಧ್ಯತೆ ಸ್ವಿಂಗ್ ಟ್ರೇಡಿಂಗಲ್ಲಿ ಹೆಚ್ಚಿರುತ್ತೆ. ಯಾಕೆ? ಇಲ್ಲಿ ಫಿಕ್ಸ್ಡ್ ಟೈಮ್ ಫ್ರೇಮ್ ಇಲ್ಲ. ನಾನು ಇವತ್ತೇ ಬೈ ಮಾಡಿ ನಾಳೆನೇ ಎಕ್ಸಿಟ್ ಆಗಬೇಕು, ಒಂದು ವಾರದಲ್ಲಿ ಎಕ್ಸಿಟ್ ಆಗಬೇಕು ಅನ್ನೋಂಥ ಟೈಮ್ ಫ್ರೇಮ್ ಇಲ್ಲ. ಇಂಟ್ರಡೇ ಟ್ರೇಡಿಂಗಲ್ಲಿ ಏನಾಗುತ್ತೆ, ಸೊ ನಾವು ಇವತ್ತು ಎಂಟ್ರಿ ಮಾಡ್ತೀವಿ ಅಂತೇಳಿ ಮಾರ್ನಿಂಗ್ ಎಂಟ್ರಿ ಮಾಡ್ತೀವಿ ಅಂತೇಳಿ ಮಾರ್ಕೆಟ್ ಓಪನ್ ಆದಂಥ 9:15 ನಂತರ ಎಂಟ್ರಿ ಮಾಡ್ತೀವಿ ಅಂತೇಳಿ 3:30 ಹೊತ್ತಿಗೆ ನಮ್ಮ ಪೊಸಿಷನ್ ಕ್ಲೋಸ್ ಆಗಬೇಕಾಗುತ್ತೆ. ಬಟ್ ಇಲ್ಲಿ ಆ ರೀತಿ ಯಾವುದೇ ರಿಸ್ಟ್ರಿಕ್ಷನ್ ಇರೋದಿಲ್ಲ. ಸ್ಟಾಕ್ ಎಷ್ಟು ದೊಡ್ಡ ಟ್ರೆಂಡನ್ನು ರೈಡ್ ಕೊಡ್ತಾ ಇತ್ತು ಅಂತೇಳಿ ಆ ಟ್ರೆಂಡನ್ನು ನಾವು ರೈಡ್ ಮಾಡಿ ದೊಡ್ಡ ಟ್ರೆಂಡನ್ನು ಕ್ಯಾಚ್ ಮಾಡಿ ಪ್ರಾಫಿಟನ್ನು ಮಾಡುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಅದೇ ರೀತಿ ನಾನು ಆಗಲೇ ಹೇಳಿದಾಗೆ ಬಿಗಿನರ್ಗೆ ಬೆಸ್ಟ್. ಯಾಕೆ ಬಿಗಿನರ್ಗೆ ಬೆಸ್ಟ್ ಅಂತ ಹೇಳಿದ್ರೆ ಈ ಎಲ್ಲ ಕಂಡೀಷನ್ಗಳು ಬಿಗಿನರ್ಗಳಿಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಒಮ್ಮೆಲೆ ನಾವು ಟ್ರೇಡಿಂಗನ್ನು ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಜಾಬನ್ನು ಬಿಟ್ಟು ಬರಬೇಕಾಗಿಲ್ಲ. ಫುಲ್ ಟೈಮ್ ಟ್ರೇಡಿಂಗ್ ಇದ್ದರೂ ನಾವು ಸ್ವಿಂಗ್ ಟ್ರೇಡಿಂಗನ್ನು ಮಾಡ್ಬೋದು. ಸ್ಟ್ರೆಸ್ ಕಡಿಮೆ ಇರುತ್ತೆ. ಸೊ ಬಿಗಿನರಿಗೆ ಸ್ಟಾರ್ಟ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ. ಮಿನಿಮಮ್ ಅಂತ ಹೇಳಿದ್ರು ಮಿನಿಮಮ್ ಕ್ಯಾಪಿಟಲಿಂದ ನಾವು ಸ್ಟಾರ್ಟ್ ಮಾಡ್ಬೋದು. ಇಷ್ಟೇ ಕ್ಯಾಪಿಟಲ್ ಬೇಕು ಅನ್ನೋಂಥ ಫಿಕ್ಸ್ಡ್ ರೂಲ್ ಇರೋದಿಲ್ಲ. ನಾವು ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಸ್ಟಾಕನ್ನು ಬೈ ಮಾಡಿ ಕೂಡ ಪ್ರಾಕ್ಟೀಸನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಎಲ್ಲ ಕಾರಣದಿಂದ ಯಾರು ಬಿಗಿನರ್ ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರ್ ಆಗ್ತಾರೆ ಅವರಿಗೆ ಸ್ವಿಂಗ್ ಟ್ರೇಡಿಂಗ್ ಒಂದು ಬೆಸ್ಟ್ ಮೆಥಡ್ ಅಂತ ಹೇಳ್ಬೋದು. ಮಾರ್ಕೆಟನ್ನು ಕಲೀಲಿಕ್ಕಿರ್ಬೋದು, ಅದೇ ರೀತಿ
ಟ್ರೇಡಿಂಗನ್ನು ಪ್ರಾಕ್ಟೀಸ್ ಮಾಡಿಕೊಂಡು ನೆಕ್ಸ್ಟ್ ಕೆರಿಯರನ್ನು ಬಿಲ್ಡ್ ಮಾಡಲಿಕ್ಕೂ ಕೂಡ ಅಥವಾ ಒಂದಷ್ಟು ಡೀಸೆಂಟ್ ಆದ ಸೆಕೆಂಡರಿ ಇನ್ಕಮನ್ನು ಬಿಲ್ಡ್ ಮಾಡಲಿಕ್ಕೂ ಕೂಡ ಇದು ಒಂದು ಬೆಸ್ಟ್ ಮೆಥಡ್ ಅಂತ ಹೇಳ್ಬೋದು. ಹಾಗಾದರೆ ನಾವು ಸ್ವಿಂಗ್ ಟ್ರೇಡಿಂಗನ್ನು ಕಲಿಬೇಕು ಅಂದರೆ ಏನು ಮಾಡಬೇಕಾಗತ್ತೆ? ಸೊ ಮೊದಲನೇದಾಗಿ ಸ್ವಿಂಗ್ ಟ್ರೇಡಿಂಗನ್ನು ನೀವು ಕಲಿಬೇಕು ಅಂತಿದೆ ನಿಮಗೆ ಬೇಸಿಕ್ಸ್ ಗೊತ್ತಿರಬೇಕಾಗುತ್ತೆ. ಒಂದಷ್ಟು ಸ್ಟಾಕ್ ಮಾರ್ಕೆಟ್ನ ಬೇಸಿಕ್ ನಾಲೆಜ್ ಗೊತ್ತಿರಬೇಕಾಗುತ್ತೆ. ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಅದೇ ರೀತಿ ನಿಮಗೆ ಟೆಕ್ನಿಕಲ್ ಅನಾಲಿಸಿಸ್ನ ಬೇಸಿಕ್ಸ್ ಗೊತ್ತಾಗಬೇಕಾಗುತ್ತೆ. ಈ ಎಲ್ಲ ವೀಡಿಯೋಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಾನು ಫ್ರೀಯಾಗಿ ಯೂಟ್ಯೂಬಲ್ಲಿ ಈ ಎಲ್ಲ ಟಾಪಿಕ್ಗಳ ಮೇಲೆ ವೀಡಿಯೋನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಬೇಸಿಕ್ ಟೆಕ್ನಿಕಲ್ ಅನಾಲಿಸಿಸ್ ಅಂದ್ರೇನು, ಸಪೋರ್ಟ್ ಅಂದ್ರೇನು, ರೆಸಿಸ್ಟೆನ್ಸ್ ಅಂದ್ರೇನು, ಟ್ರೆಂಡ್ ಅಂದ್ರೇನು, ಸ್ಟಾಕ್ ಯಾವ ರೀತಿ ಮೂವ್ ಆಗುತ್ತೆ, ಕ್ಯಾಂಡಲ್ಸ್ಟಿಕ್ ಅಂದ್ರೇನು, ಇದರ ಬಗ್ಗೆ ಒಂದಷ್ಟು ಬೇಸಿಕ್ ನಾಲೆಜ್ ಬೇಕಾಗುತ್ತೆ. ಈ ರೀತಿಯ ಬೇಸಿಕ್ ನಾಲೆಜನ್ನು ಒಮ್ಮೆ ಪಡ್ಕೊಂಡ ನಂತರ ನೀವು ನೆಕ್ಸ್ಟ್ ಒಂದು ಟ್ರೇಡಿಂಗ್ ಸ್ಟ್ರಾಟಜಿಯನ್ನು ಬಿಲ್ಡ್ ಮಾಡಬೇಕಾಗತ್ತೆ. ಏನು ಟ್ರೇಡಿಂಗ್ ಸ್ಟ್ರಾಟಜಿ? ಮಾರ್ಕೆಟಲ್ಲಿ ಒಂದಷ್ಟು ಸ್ಟಾಕ್ಗಳಿವೆ. ಸೊ ಆ ಸ್ಟಾಕ್ಗಳಲ್ಲಿ ನೀವು ಯಾವ ಸ್ಟಾಕನ್ನು ಟ್ರೇಡ್ ಮಾಡುವಂಥದ್ದು. ಅದೇ ರೀತಿ ನೀವು ಟ್ರೇಡ್ ಮಾಡಲಿಕ್ಕೆ ಏನಾದರೂ ಒಂದು ಮೆಥಡ್ ಬೇಕಾಗತ್ತೆ. ನೀವು ಎಂಟ್ರಿ ಆಗಲಿಕ್ಕೆ ಒಂದು ಮೆಥಡ್ ಬೇಕಾಗತ್ತೆ. ನೀವು ಯಾಕೆ ಎಂಟ್ರಿ ಆಗ್ತೀರಿ? ಯಾವುದೊಂದು ಸ್ಟಾಕನ್ನು ರ್ಯಾಂಡಮ್ ಆಗಿ ಎಂಟ್ರಿ ಆಗೋದಲ್ಲ, ಪ್ರತಿಯೊಂದು ಎಂಟ್ರಿಗೊಂದು ಲಾಜಿಕ್ ಇರಬೇಕಾಗತ್ತೆ. ಸೊ ನೀವು ಒಂದು ಲಾಜಿಕನ್ನು ಸೆಟ್ ಮಾಡ್ಕೊಳ್ಬೇಕಾಗತ್ತೆ. ಈ ಕಂಡೀಷನ್ಗಳು ಫುಲ್ಫಿಲ್ ಆದರೆ ನಾನು ಈ ಸ್ಟಾಕಲ್ಲಿ ಎಂಟ್ರಿ ಮಾಡ್ತೀನಿ ಅಂತ. ಸೊ ಅದೇ ವೆನ್ ಟು ಎಂಟರ್ ಅಂದರೆ ಯಾವಾಗ ಎಂಟ್ರಿ ಆಗಬೇಕು ಅಂತ. ಸೊ ಅದನ್ನು ನೀವು ಫಸ್ಟ್ ಐಡೆಂಟಿಫೈ ಮಾಡಬೇಕಾಗುತ್ತೆ. ಅದೇ ರೀತಿ ಒಮ್ಮೆ ನೀವು ಎಂಟ್ರಿ ಆಗ್ತೀರಿ ಅಂತ ಇಟ್ಕೊಳ್ಳಿ, ಯಾವಾಗ ಎಕ್ಸಿಟ್ ಆಗ್ಬೋದು. ನೀವು ಎಂಟ್ರಿ ಆದ ತಕ್ಷಣ ನಿಮ್ಮ ಆಪೋಸಿಟ್ ಡೈರೆಕ್ಷನಲ್ಲಿ ಸ್ಟಾಕ್ ಮೂವ್ ಆಗ್ಬೋದು. ನೀವು ಬೈ ಮಾಡ್ತೀರಿ ಅಂತ ಇಟ್ಕೊಳ್ಳಿ, 100 ರೂಪಾಯಿಗೆ ಬೈ ಮಾಡ್ತೀರಿ ಅಂತ ಇಟ್ಕೊಳ್ಳಿ, ನೆಕ್ಸ್ಟ್ ಡೇಯಿಂದ ಸ್ಟಾಕ್ ಡೌನ್ ಬರಲಿಕ್ಕೆ ಸ್ಟಾರ್ಟ್ ಆಗ್ಬೋದು. ಸೊ ಆವಾಗ ನೀವು ಎಲ್ಲಿ ಎಕ್ಸಿಟ್ ಆಗ್ತೀರಿ, ನಿಮ್ಮ ಲಾಸನ್ನು ಮಿನಿಮೈಸ್ ಮಾಡಿಕೊಂಡು ಯಾವಾಗ ಎಕ್ಸಿಟ್ ಆಗ್ತೀರಿ. ಅಥವಾ ನೀವು ಎಂಟ್ರಿ ಆಗ್ತೀರಿ, 100 ರೂಪಾಯಿಗೆ ಎಂಟ್ರಿ ಆಗ್ತೀರಿ, ಸ್ಟಾಕ್ 110ಕ್ಕೆ ಹೋಗುತ್ತೆ, 115ಕ್ಕೆ ಹೋಗುತ್ತೆ, ನೀವು ಯಾವಾಗ ಎಕ್ಸಿಟ್ ಆಗ್ತೀರಿ. ಸೊ ಈ ರೂಲನ್ನು ನೀವು ಫಸ್ಟ್ ಡಿಸೈಡ್ ಮಾಡಬೇಕಾಗುತ್ತೆ. ಇದನ್ನೇ ನಾವು ಟ್ರೇಡಿಂಗ್ ಸ್ಟ್ರಾಟಜಿ ಅಂತ ಹೇಳ್ಬೋದು. ಸೊ ನಾನು ಯಾಕೆ ಎಂಟ್ರಿ ಆಗ್ತೀನಿ, ಯಾವಾಗ ಎಂಟ್ರಿ ಆಗ್ತೀನಿ. ಸೊ ಅದಕ್ಕೊಂದು ಪ್ರಾಪರ್ ಆದ ಲಾಜಿಕ್ ಇರಬೇಕಾಗುತ್ತೆ. ಆ ಲಾಜಿಕ್ ಪ್ರತಿ ಟೈಮು ನೀವು ಚೇಂಜ್ ಮಾಡ್ತಾ ಹೋಗೋದಲ್ಲ, ಒಂದು ಫಿಕ್ಸ್ಡ್ ಲಾಜಿಕನ್ನು ಹಾಕ್ಕೊಳ್ಬೇಕಾಗತ್ತೆ. ಇದಿದು ನನ್ನ ಕಂಡೀಷನ್, ಈ ಕಂಡೀಷನ್ ಫುಲ್ಫಿಲ್ ಆದರೆ ನಾನು ಈ ಸ್ಟಾಕಲ್ಲಿ ಎಂಟ್ರಿ ಮಾಡ್ತೀನಿ ಅಂತ. ಎಂಟ್ರಿ ಆದ ನಂತರ ಇಲ್ಲಿ ಎಕ್ಸಿಟ್ ಮಾಡ್ತೀನಿ ಅನ್ನೋದನ್ನು ಡಿಸೈಡ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಬರುವಂಥದ್ದು ರಿಸ್ಕ್ ಮ್ಯಾನೇಜ್ಮೆಂಟ್. ಏನು ರಿಸ್ಕ್ ಮ್ಯಾನೇಜ್ಮೆಂಟ್? ನಾನು ಆಗಲೇ ಹೇಳಿದಾಗೆ ಇನ್ ಕೇಸ್ ನಾನು ಎಂಟ್ರಿ ಆಗ್ತೀನಿ, ನನ್ನ ಆಪೋಸಿಟ್ ಡೈರೆಕ್ಷನಲ್ಲಿ ಸ್ಟಾಕ್ ಹೋದಾಗ ನಾನು ಇಲ್ಲಿ ಎಕ್ಸಿಟ್ ಆಗಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ನನ್ನ ಹತ್ರ ಒಂದಷ್ಟು ಕ್ಯಾಪಿಟಲ್ ಇದೆ. ಫಾರ್ ಎಕ್ಸಾಂಪಲ್ ನನ್ನ ಹತ್ರ 10 ಲಕ್ಷ ಕ್ಯಾಪಿಟಲ್ ಇದೆ ಅಂತ ಇಟ್ಕೊಳ್ಳಿ, 10 ಲಕ್ಷ ಅಮೌಂಟ್ ಇದೆ. ಆ 10 ಲಕ್ಷ ಅಮೌಂಟನ್ನು ಒಂದೇ ಸ್ಟಾಕಲ್ಲಿ ಹಾಕುವಂಥದ್ದು, ಎಷ್ಟು ಸ್ಟಾಕಿಗೆ ಡಿವೈಡ್ ಮಾಡಬೇಕು. ಆ 10 ಲಕ್ಷ ಅಮೌಂಟನ್ನು ಒಂದು ಸ್ಟಾಕ್ ಆದರೆ ನನಗೆ ಲಾಸ್ ಆದಾಗ ಎಷ್ಟು ಲಾಸ್ ಆಗುತ್ತೆ, ಆ ಲಾಸನ್ನು ತಡ್ಕೊಳ್ಳುವಂಥ ಶಕ್ತಿ ನನಗಿದೆಯಾ ಅನ್ನೋದನ್ನೆಲ್ಲ ಡಿಸೈಡ್ ಮಾಡಿಕೊಂಡು ಅದಕ್ಕನುಗುಣವಾಗಿ ನಾವು ರಿಸ್ಕ್ ಮ್ಯಾನೇಜ್ಮೆಂಟನ್ನು ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ಇನ್ ಕೇಸ್ ನನ್ನ ವರ್ಸ್ಟ್ ಕೇಸ್ ಸಿನಾರಿಯೋದಲ್ಲಿ ಲಾಸ್ ಆಯಿತು ಅಂತೇಳಿ ನಾನು ಎಷ್ಟು ಲಾಸನ್ನು ತೆಗೆದುಕೊಳ್ಳಿಕ್ಕೆ ರೆಡಿ ಇದ್ದೀನಿ, ಎಷ್ಟು ಲಾಸ್ ತೊಗೊಂಡ್ರೆ ನನಗೇನು ಎಫೆಕ್ಟ್ ಆಗೋದಿಲ್ಲ ಅಂತಿರುತ್ತೆ. ಆ ಅಮೌಂಟನ್ನು ಫಿಕ್ಸ್ ಮಾಡಿಕೊಂಡು ಅದಕ್ಕನುಗುಣವಾಗಿ ನಾವು ಕ್ವಾಂಟಿಟಿಯನ್ನು ಡಿಸೈಡ್ ಮಾಡಬೇಕಾಗತ್ತೆ. ಎಷ್ಟು ಕ್ವಾಂಟಿಟಿಯನ್ನು ಪರ್ಚೇಸ್ ಮಾಡೋದು ಅನ್ನೋದ್ರ ಬಗ್ಗೆ ಡಿಸೈಡ್ ಮಾಡಬೇಕಾಗತ್ತೆ. ಈ ರೀತಿ ಎಲ್ಲ ಒಂದು ಪ್ರಾಪರಾದ ಮೆಥಡನ್ನು ಡಿಸೈನ್ ಮಾಡಿದಾಗ ನಮಗೊಂದು ಟ್ರೇಡಿಂಗ್ ಸ್ಟ್ರಾಟಜಿ ಸಿಗುತ್ತೆ. ಅದನ್ನು ಫಾಲೋ ಮಾಡ್ಕೊಂಡು ನಾವು ಸ್ವಿಂಗ್ ಟ್ರೇಡಿಂಗನ್ನು ಮಾಡ್ಬೋದಾಗುತ್ತೆ. ನಾನು ಆಗಲೇ ಹೇಳಿದಾಗೆ ಒಂದು ಸ್ವಿಂಗ್ ಟ್ರೇಡಿಂಗ್ ಸ್ಟ್ರಾಟಜಿಯನ್ನು ಕ್ರಿಯೇಟ್ ಮಾಡುವಂಥದ್ದು, ಯಾವಾಗ ಎಂಟ್ರಿ ಆಗಬೇಕು, ಒಂದು ಸರ್ಟನ್ ಕಂಡೀಷನನ್ನು ಫಿಕ್ಸ್ ಮಾಡಬೇಕು ಅಂತ ಹೇಳಿದೆ. ಹಾಗಾದರೆ ನಾವು ಪ್ರಾಕ್ಟೀಸ್ ಮಾಡಲಿಕ್ಕೆ ಒಂದು ಬೆಸ್ಟ್ ಫ್ರೀ ಆದ ಸ್ಟ್ರಾಟಜಿಯನ್ನು ನಾನೀಗ ನಿಮಗೆ ತಿಳಿಸ್ಕೊಡ್ತೀನಿ. ಇದರ ಡೀಟೇಲ್ಡ್ ವೀಡಿಯೋನ ಡಿಸ್ಕ್ರಿಪ್ಷನಲ್ಲಿ ನಾನು ಕೊಟ್ಟಿರ್ತೀನಿ, ಅದರ ಲಿಂಕನ್ನು ಕೊಟ್ಟಿರ್ತೀನಿ. ಆ ವೀಡಿಯೋನ ನೋಡ್ಕೊಳ್ಳಿ, ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಈಗ ಜಸ್ಟ್ ಒಂದು ಬೇಸಿಕ್ ಎಕ್ಸಾಂಪಲನ್ನು ಕೊಡ್ತೀನಿ. ಸೊ ಇಲ್ಲಿ ನಾನು ಹೆಕನಾಶಿ ಅದೇ ರೀತಿ ಸ್ಟೊಕ್ಯಾಸ್ಟಿಕ್ RSIಯನ್ನು ಯೂಸ್ ಮಾಡಿಕೊಂಡು ಸ್ಟ್ರಾಟಜಿಯನ್ನು ಕ್ರಿಯೇಟ್ ಮಾಡಿದ್ದೀನಿ. ಯಾವುದೊಂದು ಸ್ಟಾಕಲ್ಲಿ ಡೈಲಿ ಟೈಮ್ ಫ್ರೇಮನ್ನು ಇಟ್ಕೊಂಡು ಅಲ್ಲಿ ನಾವು ಚಾರ್ಟನ್ನು ಹೆಕನಾಶಿಗೆ ಸೆಟ್ ಮಾಡ್ಕೊಳ್ಬೋದು. ಸೊ ನಿಮಗೆ ಆ ವಿಡಿಯೋವನ್ನು ನೋಡಿದಾಗ ಕ್ಲಿಯರಾಗಿ ಅರ್ಥ ಆಗುತ್ತೆ ಯಾವ ರೀತಿ ಮಾಡೋದು ಅಂತ. ಅದೇ ರೀತಿ ಸ್ಟೊಕ್ಯಾಸ್ಟಿಕ್ RSIಯನ್ನು ಸೆಟ್ ಮಾಡಿಕೊಂಡು ಅಲ್ಲಿ 10 ಹಾಗೆ 90ಯ ಒಂದು ಬ್ಯಾಂಡನ್ನು ನಾವು ಸೆಟ್ ಮಾಡ್ಕೊಳ್ತೀವಿ. ಯಾವಾಗ ಇಲ್ಲಿ 10ಕ್ಕಿಂತ ಕೆಳಗಡೆ ಒಂದು ಪಾಸಿಟಿವ್ ಕ್ರಾಸ್ ಓವರ್ ಆಗುತ್ತೆ, ಆವಾಗ ಚಾರ್ಟಲ್ಲಿ ಒಂದು ಪಾಸಿಟಿವ್ ಹೆಕನಾಶಿ ಕ್ಯಾಂಡಲ್ ಕ್ರಿಯೇಟ್ ಆಯಿತು ಅಂತೇಳಿ ಅಲ್ಲಿ ನಾವು ಎಂಟರ್ ಆಗ್ತೀವಿ. ನೆಕ್ಸ್ಟ್ ಸ್ಟಾಕಲ್ಲಿ ಒಂದು ಅಪ್ ಮೂವ್ ಬರುತ್ತೆ, ಆ ಮೂವನ್ನು ನಾವು ರೈಡ್ ಮಾಡ್ತೀವಿ. ಸೊ ಈ ರೀತಿ ಒಂದು ಸ್ಟ್ರಾಟಜಿಯನ್ನು ನೀವು ಯೂಸ್ ಮಾಡ್ಕೊಳ್ಬೋದು. ಇಲ್ಲಿ ನಾವು ನೋಡ್ಬೋದು ಕ್ಲಿಯರಾಗಿ ಇಲ್ಲಿ 10ಕ್ಕಿಂತ ಕೆಳಗಡೆ ಹೋಗಿ ಒಂದು ಪಾಸಿಟಿವ್ ಬೈ ಸಿಗ್ನಲನ್ನು ಕೊಡುತ್ತೆ. ಅದೇ ರೀತಿ ಆ ಟೈಮಲ್ಲಿ ಹೆಕನಾಶಿ ಕ್ಯಾಂಡಲ್ ಕೂಡ ಒಂದು ಪಾಸಿಟಿವ್ ಕ್ಯಾಂಡಲ್ ಆಗಿ ಟರ್ನ್ ಆಗುತ್ತೆ. ನೆಕ್ಸ್ಟ್ ನಾವು ಒಂದು ಸ್ವಿಂಗ್ ಟ್ರೇಡಿಂಗನ್ನು ಅಲ್ಲಿ ಇನಿಷಿಯೇಟ್ ಮಾಡ್ಬೋದು. ಈ ರೀತಿ ಸ್ಟ್ರಾಟಜಿಯನ್ನು ಡಿಸೈನ್ ಮಾಡ್ಕೊಂಡು ನಾವು ಸ್ವಿಂಗ್ ಟ್ರೇಡಿಂಗನ್ನು ಕಲಿಬೋದು. ಈ ಸ್ಟ್ರಾಟಜಿಯನ್ನು ಕೂಡ ನೀವು ಬಿಗಿನರ್ ಆಗಿದ್ದರೆ ಪ್ರಾಕ್ಟೀಸ್ ಮಾಡಬೇಕು ಅಂತೇಳಿ ಈ ಸ್ಟ್ರಾಟಜಿಯನ್ನು ಚೆಕ್ ಮಾಡ್ಕೊಳ್ಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಒಂದು ಪ್ಯೂರ್ ಆದ ರೂಲ್ ಬೇಸ್ಡ್ ಸ್ಟ್ರಾಟಜಿ. ಇಲ್ಲಿ ತುಂಬ ಏನು ನಾವು ಪ್ರತಿ ಸಲವೂ ಹೊಸತೇನು ಅನಾಲಿಸಿಸ್ ಮಾಡಬೇಕು ಅಂತಿಲ್ಲ. ಆಲ್ರೆಡಿ ಒಂದು ಫಿಕ್ಸ್ಡ್ ರೂಲ್ ಇದೆ, ಅದಕ್ಕನುಗುಣವಾಗಿ ನಾವು ಟ್ರೇಡಿಂಗ್ ಸ್ಟ್ರಾಟಜಿಯನ್ನು ಡಿಸೈನ್ ಮಾಡಿರುವಂಥದ್ದು. ಸೊ ಅದಕ್ಕನುಗುಣವಾಗಿ ನಾವು ಟ್ರೇಡ್ಗಳನ್ನು ಇನಿಷಿಯೇಟ್ ಮಾಡ್ಬೋದು. ಅದೇ ರೀತಿ ಯಾರು ಬಿಗಿನರ್ ಇದ್ದಾರೆ ಅವರಿಗೆ ಈ ರೀತಿ ಬೇರೆ ಬೇರೆ ಸೋರ್ಸಿಂದ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿ ಸ್ಟಡಿ ಮಾಡಲಿಕ್ಕೆ ಗೊತ್ತಿಲ್ಲ ಅಂತೇಳಿ ನೀವು ಸ್ವಿಂಗ್ ಟ್ರೇಡಿಂಗ್ ಪ್ರೋ ಎನ್ನುವಂಥ ಒಂದು ನನ್ನ ಸ್ವಿಂಗ್ ಟ್ರೇಡಿಂಗ್ ಕೋರ್ಸ್ ಇದೆ, ಅದನ್ನು ಬೇಕಿದ್ರೆ ಚೆಕ್ ಮಾಡ್ಕೊಳ್ಬೋದು. ಅಲ್ಲಿ ಕ್ಲಿಯರ್ ಆದೊಂದು ರೋಡ್ ಮ್ಯಾಪನ್ನು ಹಾಕೊಂಡು ನಾನು ಸ್ವಿಂಗ್ ಟ್ರೇಡಿಂಗನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕಲಿಸಿಕೊಟ್ಟಿದ್ದೀನಿ. ಅಲ್ಲಿ ಅಡ್ವಾನ್ಸ್ ಚಾರ್ಟ್ ಪ್ಯಾಟರ್ನ್ಗಳು, ಅದೇ ರೀತಿ ಎಂಟ್ರಿ ಎಕ್ಸಿಟ್ ಸ್ಟ್ರಾಟಜಿಗಳು, ರಿಸ್ಕ್ ಮ್ಯಾನೇಜ್ಮೆಂಟನ್ನು ಯಾವ ರೀತಿ ನಾವು ಪ್ರಾಪರಾಗಿ ಮಾಡಬೇಕು,
ನಮ್ಮ ಲಾಸನ್ನು ಯಾವ ರೀತಿ ನಾವು ಮ್ಯಾನೇಜ್ ಮಾಡಬೇಕು, ಅದೇ ರೀತಿ ಸ್ಟಾಕ್ ಸೆಲೆಕ್ಷನನ್ನು ಯಾವ ರೀತಿ ಮಾಡಬೇಕು, ಅದಕ್ಕೆ ಯಾವ ರೀತಿ ಸ್ಕ್ಯಾನರನ್ನು ಯೂಸ್ ಮಾಡಬೇಕು, ಮಾರ್ಕೆಟ್ ಅಥವಾ ಯಾವುದೋ ಒಂದು ಸ್ಟಾಕ್ನ ಬಿಹೇವಿಯರನ್ನು ಯಾವ ರೀತಿ ಅನಲೈಸ್ ಮಾಡಬೇಕು, ಟ್ರೇಡಿಂಗ್ ಸೈಕಾಲಜಿಯನ್ನು ನಾವು ಯಾವ ರೀತಿ ಮ್ಯಾನೇಜ್ ಮಾಡುವಂಥದ್ದು, ನಮಗೆ ಪ್ರಾಫಿಟ್ ಆದಾಗ ಅಥವಾ ಲಾಸ್ ಆದಾಗ ನಮ್ಮ ಮೈಂಡ್ ಸೆಟ್ಟನ್ನು ಯಾವ ರೀತಿ ನಾವು ಡೆವಲಪ್ ಮಾಡಬೇಕು, ಮೈಂಡ್ ಸೆಟ್ಟನ್ನು ಹ್ಯಾಂಡಲ್ ಮಾಡಿಕೊಂಡು ನೆಕ್ಸ್ಟ್ ಟ್ರೇಡನ್ನು ಯಾವ ರೀತಿ ಬೆಟರ್ ಆಗಿ ಮ್ಯಾನೇಜ್ ಮಾಡ್ಬೋದು ಅನ್ನೋದನ್ನು ಡಿಸ್ಕಸ್ ಮಾಡಿದ್ದೀನಿ. ಇಲ್ಲಿ ಮೇಯ್ನಾಗಿ 2 ಸೆಟಪ್ಪನ್ನು ಡಿಸ್ಕಸ್ ಮಾಡಿದ್ದೀನಿ. ಒಂದು ಬೇಸ್ ಬ್ರೇಕ್ಔಟ್ ಸೆಟಪ್ ಅಂತ, ಇದು ಡೈಲಿ ಚಾರ್ಟ್ನ ಆಧಾರದಲ್ಲಿ ನಾವು ಸ್ಟಾಕನ್ನು ಸೆಲೆಕ್ಷನ್ ಮಾಡಿಕೊಂಡು ಸ್ವಿಂಗ್ ಟ್ರೇಡಿಂಗನ್ನು ಮಾಡುವಂಥದ್ದು. ಇನ್ನೊಂದು ಪಾಸ್ ಆ್ಯಂಡ್ ಬ್ರೇಕ್ ಸೆಟಪ್ ಅಂತ, ಇದು ವೀಕ್ಲಿ ಚಾರ್ಟನ್ನು ಯೂಸ್ ಮಾಡ್ಕೊಂಡು ನಾವು ಸ್ವಿಂಗ್ ಟ್ರೇಡಿಂಗನ್ನು ಮಾಡುವಂಥದ್ದು. ಈ 2 ಸೆಟಪ್ಪನ್ನು ಯೂಸ್ ಮಾಡ್ಕೊಂಡು ನಾವು ಬಿಗ್ ಟ್ರೆಂಡನ್ನು ಯಾವ ರೀತಿ ರೈಡ್ ಮಾಡ್ಬೋದು, ಅದೇ ರೀತಿ ಈ ಸೆಟಪ್ಪನ್ನು ಯಾವ ರೀತಿ ನಾವು ಸ್ಕ್ಯಾನ್ ಮಾಡುವಂಥದ್ದು, ಯಾವ ರೀತಿ ಸ್ಟಾಕನ್ನು ಅನಲೈಸ್ ಮಾಡುವಂಥದ್ದು, ಸ್ಟಾಕ್ನ ಬಿಹೇವಿಯರನ್ನು ಯಾವ ರೀತಿ ಅನಲೈಸ್ ಮಾಡುವಂಥದ್ದು, ಇನ್ನೊಂದು ಕ್ಲಿಯರ್ ಆದ ಒಂದು ಕಂಪ್ಲೀಟ್ ಪ್ರೋಸೆಸನ್ನು ಹೇಳಿಕೊಟ್ಟಿದ್ದೀನಿ. ಯಾರು ಪ್ರೊಫೆಷ್ನಲ್ ಆಗಿ ಸ್ವಿಂಗ್ ಟ್ರೇಡಿಂಗನ್ನು ಒಂದು ಸೀರಿಯಸ್ ಆಗಿ ಮಾಡಬೇಕು ಅಂತಿರುತ್ತೆ ಅವರಿಗೆ ಒಂದು ಬೆಸ್ಟ್ ಮೆಥಡ್ ಅಥವಾ ಬೆಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಇದನ್ನು ಯೂಸ್ ಮಾಡ್ಕೊಂಡು ನೀವು ಸ್ಟಡಿ ಮಾಡಿದ್ರೆ ನಿಮ್ಮ ಸ್ವಿಂಗ್ ಟ್ರೇಡಿಂಗ್ ಸ್ಕಿಲ್ಲನ್ನು ನೀವು ಬೆಟರಾಗಿ ಡೆವಲಪ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಒಮ್ಮೆ ನೀವು ಈ ಎಲ್ಲ ವೀಡಿಯೋಗಳನ್ನು ನೋಡಿದ ನಂತರ ನಿಮಗೆ ಏನೆಲ್ಲ ಡೌಟ್ ಬರುತ್ತೆ ಆ ಡೌಟನ್ನು ಕ್ಲಿಯರ್ ಮಾಡಲಿಕ್ಕೋಸ್ಕರ 1-to-1 ಡೌಟ್ ಕ್ಲಿಯರಿಂಗ್ ಸೆಷನ್ ಕೂಡ ಇರುತ್ತೆ. ಗೂಗಲ್ ಮೀಟ್ ಇರ್ಬೋದು ಅಥವಾ ಝೂಹೋ ಮೀಟಿಂಗಲ್ಲಿ ಒಮ್ಮೆ ನೀವು ವಿಡಿಯೋ ನೋಡಿದ ನಂತರ ನಿಮಗೆ ಬರುವಂಥ ಡೌಟನ್ನು ಕ್ಲಿಯರ್ ಮಾಡಲಿಕ್ಕೆ ಈ ಸೆಷನನ್ನು ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ನೀವು ವಿಡಿಯೋ ನೋಡಿದ ನಂತರ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದರೆ ನಾನು ನಿಮಗೆ ನಿಮ್ಮ ಫ್ರೀ ಟೈಮಲ್ಲಿ 1-to-1 ಡೌಟ್ ಕ್ಲಿಯರಿಂಗ್ ಸೆಷನನ್ನು ಇಟ್ಕೊಳ್ಬೋದು. ಯಾರಿಗೊಂದು ಬೆಟರ್ ವೇಲಿ ಅಥವಾ ಒಂದು ಪ್ರೊಫೆಷ್ನಲ್ ವೇಲಿ ಸ್ವಿಂಗ್ ಟ್ರೇಡಿಂಗನ್ನು ಲರ್ನ್ ಮಾಡಬೇಕು ಅಂತಿರುತ್ತೆ ಅವರು ಈ ಕೋರ್ಸನ್ನು ಚೆಕ್ ಮಾಡ್ಕೊಳ್ಬೋದು. ಇದರ ಮಾಹಿತಿ ಕೂಡ ಡಿಸ್ಕ್ರಿಪ್ಷನಲ್ಲಿ ಇದೆ. ಸೊ ಈ ರೀತಿ ಸ್ಟೆಪ್ಸನ್ನು ಫಾಲೋ ಮಾಡೋದ್ರ ಮೂಲಕ ನೀವು ಸ್ವಿಂಗ್ ಟ್ರೇಡಿಂಗನ್ನು ಕಲಿಬೋದು. ಇದಿಷ್ಟು ಈ ವಿಡಿಯೋದಲ್ಲಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತೇಳಿ ಲೈಕ್ ಮಾಡಿ, ಅದೇ ರೀತಿ ನೆಕ್ಸ್ಟ್ ಯಾವ ಟಾಪಿಕ್ನ ಮೇಲೆ ವಿಡಿಯೋ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ, ಅದೇ ರೀತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.